ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಬಸವ ಪಿರಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಲೋಕಾರ್ಪಣೆ ಹಾಗೂ ಮನಸ್ಸಾಕ್ಷಿ ಫೌಂಡೇಶನ್ ದಶಮಾನೋತ್ಸವ ಸಂಭ್ರಮಾಚರಣೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿರುವ ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ 3 ದಿನಗಳ ಉಚಿತ ಮೌನ ಧ್ಯಾನ. ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಗಂಗಾವತಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಅವರಿಂದ ಧ್ಯಾನದ ಪರಿಚಯ. ಬೆಳಗಾವಿ ಜಿಲ್ಲೆಯ ಕಲ್ಲೋಳಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಸಲಾದ ಧ್ಯಾನ ಅಭಿಯಾನ. ಪಿರಮಿಡ್ ಮಾಸ್ಟರ್ ರಜಿತಾ ಕೀರ್ತಿಯವರು ಧ್ಯಾನ ಕೇಂದ್ರಗಳಲ್ಲಿ ನಡೆಸಿಕೊಟ್ಟ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಬಸವ ಪಿರಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಉದ್ಘಾಟನೆ ಹಾಗೂ ಮನಸ್ಸಾಕ್ಷಿ ಫೌಂಡೇಶನ್ ದಶಮಾನೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ಬಸವ ಜಯಂತಿಯ ಅಂಗವಾಗಿ ಏಪ್ರಿಲ್ 30ರಂದು ಬುಧವಾರ ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು ಮೇ 1ರಂದು ಬೆಳಗ್ಗೆ 9 ಗಂಟೆಗೆ ಬಸವ ಪಿರಮಿಡ್ ಹಿಲ್ಸ್ ಧ್ಯಾನ ಕೇಂದ್ರ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗೋಕಾಕ್ನ ಪಿರಮಿಡ್ ಮಾಸ್ಟರ್ ಶ್ರೀಯುತ ಮಲ್ಲಿಕಾರ್ಜುನ ಕರ್ಜಗಿ ಮಠ ಅವರು ವಿನಂತಿಸಿದ್ದಾರೆ. ಮುಂಜಾನೆ 5ರಿಂದ 8 ಗಂಟೆಯವರೆಗೆ ಸಂಗೀತನಾದ ಧ್ಯಾನವನ್ನು ಮೀರಾ ಬಾನಸೂರಿ ವಿದ್ಯಾಲಯ ಹೊಸಪೇಟೆ ಇವರಿಂದ ನಡೆಸಿಕೊಡಲಾಗುತ್ತದೆ. ಬಸವ ಪಿರಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ ಉದ್ಘಾಟನೆಯನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಜಗದೀಶ ಶೆಟ್ಟರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರೆಲ್ಲರೂ ಭಾಗಿಗಳಾಗಬೇಕೆಂದು ಕರಜಗಿ ಮಠ ಪರಿವಾರದಿಂದ ಸವಿನಯ ಆಹ್ವಾನವನ್ನು ನೀಡಲಾಗಿದೆ. ವಿಶೇಷವಾಗಿ ಬಸವ ಜಯಂತಿಯ ದಿನ ಈ ಒಂದು ಬಸವಣ್ಣವರ ಮೂರ್ತಿಯನ್ನು ಪ್ರತಿಷ್ಠಾನ ಮಾಡ್ತಾಯಿದ್ದೀವಿ. ನಮ್ಮ ಬಸವ ಪಿರಮಿಡ್ ಹಿಲ್ಸ್ದಲ್ಲಿ ಸಾರ್ವಜನಿಕವಾಗಿ ಮೇ 1ನೇ ತಾರೀಕು ಈ ಒಂದು ಬಸವ ಪಿರಮಿಡನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಅದರ ಉದ್ಘಾಟನೆಗಾಗಿ ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಆಗಮಿಸ್ತಾ ಇದ್ದಾರೆ. ಸೊ ಇದಷ್ಟೇ ಅಲ್ಲ, ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ವಿಶೇಷವಾಗಿ ರಕ್ತದಾನ ಶಿಬಿರ ಆಗಿರ್ಬೋದು, ಆಮೇಲೆ ದಂತ ಒಂದು ವೈದ್ಯ ಪರೀಕ್ಷೆ ಆಗಿರ್ಬೋದು, ಅದರ ಜೊತೆಗೆ ಇನ್ನೂ ಶುಗರ್, BP ಈ ರೀತಿ ಹಲವಾರು ವೈದ್ಯಕೀಯ ಚಿಕಿತ್ಸೆ ಕೂಡ ಬಸವ ಜಯಂತಿ ಹಿಂದಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ವಿಶೇಷ ಕಾರ್ಯಕ್ರಮಗಳು ಇದ್ದಾವೆ ಇಲ್ಲಿ. ಅದಕ್ಕೆ ತಾವೆಲ್ಲರೂ ಕೂಡ ಈ ಅದ್ಭುತ ಧ್ಯಾನ ಕಾರ್ಯಕ್ರಮಕ್ಕೆ ನೋಡಿ ತಾವೆಲ್ಲರೂ ಕೂಡ ಬರಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೋನ್ ನಂಬರು ಕೂಡ ಕೊಟ್ಟಿದ್ದೀವಿ, ಮತ್ತು ನಿಮಗೆ ನಮ್ಮ ವಿಳಾಸನೂ ಹಾಕಿದ್ದೀವಿ. ತಾವು ತಮ್ಮ ಎಷ್ಟು ಕೈಲಾಗುತ್ತಲ್ಲ ಅಷ್ಟು ಒಂದು ತನು ಮನಧನದ ಸಹಾಯ ಮಾಡಿ ಅಂಥೇಳಿ ನಮ್ಮ ಇಬ್ಬರು ಬ್ರದರ್ಸ್, ಕರಜಿಮಠ ಬ್ರದರ್ಸ್, ತಮ್ಮಲ್ಲಿ ಭಕ್ತಿಯ ಪ್ರೀತಿಯ ನಿಮ್ಮೆಲ್ಲರೂ ಕರೆಯೋಲೆ ಮಾಡ್ತಾಯಿದ್ದೀವಿ. ಮತ್ತು ಶರಣಾರ್ಥಿಗಳು ತಿಳಿಸ್ತಾ ಇದ್ದೀವಿ ಮಾಸ್ಟರ್. ಥ್ಯಾಂಕ್ ಯು. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ 3 ದಿನಗಳ ಉಚಿತ ಮೌನ ಧ್ಯಾನ ಯಶಸ್ವಿಯಾಗಿ ನಡೆಯಿತು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿರುವ ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಏಪ್ರಿಲ್ 18ರಿಂದ 20ರವರೆಗೆ 3 ದಿನಗಳ ಉಚಿತ ವಸತಿ ಸಹಿತ ಮೌನ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಾಸ್ಟರ್ಸ್ಗಳು ಭಾಗವಹಿಸಿ ಧ್ಯಾನ ಸಾಧನೆ ಮಾಡಿ ಮತ್ತು ಆತ್ಮಜ್ಞಾನವನ್ನ ಪಡೆದುಕೊಂಡಿರುವುದು ಸಂತಸದ ವಿಷಯ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಎಂದು ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ಲಲಿತಾ ನಾರಾಯಣ ವಗ್ಗ ಅವರು ತಿಳಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳು ನಡೆದಾಗ ಧ್ಯಾನ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಗಳಾಗಬೇಕೆಂದು ಮನವಿಯನ್ನು ಮಾಡಲಾಗಿದೆ. ಗಂಗಾವತಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಅವರು ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಧ್ಯಾನದ ಪರಿಚಯವನ್ನ ಮಾಡಿಕೊಟ್ಟರು. ಗಂಗಾವತಿ ಪಿರಮಿಡ್ ಮಾಸ್ಟರುಗಳಾದ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಮತ್ತು ಕುಮಾರಿ ನವ್ಯಶ್ರೀ ಅವರಿಂದ ಗಂಗಾವತಿಯ ಚನ್ನಬಸವಸ್ವಾಮಿ ದೇವಸ್ಥಾನದ ಸಭಾಭವನದಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ನಡೆಯುತ್ತಿರುವ ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು 350 ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿಸುವ ಅವಕಾಶ ದೊರೆತಿತ್ತು.
ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡುವ ವಿಧಾನದ ಮಾಹಿತಿ, ಧ್ಯಾನದ ಅವಶ್ಯಕತೆ ಮತ್ತು ಅದರ ಲಾಭಗಳ ಬಗ್ಗೆ ತಿಳಿಸಲಾಯಿತು. ಅಲ್ಲದೆ ಸಸ್ಯಾಹಾರದ ಮಹತ್ವವನ್ನು ತಿಳಿಸಲಾಯಿತು. ಇಂತಹ ಅವಕಾಶವನ್ನು ನೀಡಿದ ಸಂಘಟಕರಿಗೆ ಪಿರಮಿಡ್ ಮಾಸ್ಟರ್ ಲಲಿತನಾರಾಯಣ ಕಂದಗಲ್ ಅವರು ಧನ್ಯವಾದಗಳನ್ನು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಕಲ್ಲೋಳಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಅಭಿಯಾನವನ್ನು ನಡೆಸಲಾಯಿತು. ಬೆಳಗಾವಿ ಜಿಲ್ಲೆ ಕಲ್ಲೋಳಿಯಲ್ಲಿರುವ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಪಿರಮಿಡ್ ಮಾಸ್ಟರ್ ಕುಮಾರಿ ಭಾರತಿ ಕಮತಿ ಹಾಗೂ ಮುಕ್ತಬಾಯಿ ಜೊಕ್ಕನಟ್ಟಿ ಇವರಿಂದ ಮೂಡಲಗಿ ತಾಲೂಕು ಗ್ರಾಮದಲ್ಲಿ ಎನ್ಎಸ್ಎಸ್ ಕ್ಯಾಂಪ್ ನಡೆದಿದ್ದು, ಅದರಲ್ಲಿ ಎಸ್ಎಸ್ಆರ್ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಏಪ್ರಿಲ್ 22ರಂದು ಆನಾಪಾನಸತಿ ಧ್ಯಾನದ ಪರಿಚಯವನ್ನು ಮಾಡಿಕೊಡಲಾಯಿತು. ಪ್ರತಿದಿನ ವಿದ್ಯಾರ್ಥಿಗಳು ಧ್ಯಾನ ಮಾಡುವುದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಆಲೋಚನಾ ವಿಧಾನದಲ್ಲಿಯೂ ಕೂಡ ಬದಲಾವಣೆ ಕಾಣಬಹುದೆಂದು ತಿಳಿಸುವ ಜೊತೆಯಲ್ಲಿ ಸಸ್ಯಾಹಾರದ ಮಹತ್ವವನ್ನು ಸಹ ತಿಳಿಸಿಕೊಡಲಾಯಿತು. ಪಿರಮಿಡ್ ಮಾಸ್ಟರ್ ರಜಿತಾ ಕೀರ್ತಿಯವರು ಹಲವು ಧ್ಯಾನ ಕೇಂದ್ರಗಳಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಶಿಡ್ಲಘಟ್ಟದ ಪಿರಮಿಡ್ ಮಾಸ್ಟರ್ ಶ್ರೀಮತಿ ರಜಿತಾ ಕೀರ್ತಿ ಅವರು ಏಪ್ರಿಲ್ ತಿಂಗಳಲ್ಲಿ ವಿವಿಧ ಧ್ಯಾನ ಕೇಂದ್ರಗಳಿಗೆ ಭೇಟಿ ನೀಡಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಬಾಗೇಪಲ್ಲಿಯಲ್ಲಿರುವ ಶ್ರೀ ಗಂಗಾ ಭವಾನಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಶ್ರೀ ಗುರು ರಾಘವೇಂದ್ರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಮತ್ತು ವಿಜಯಪುರದಲ್ಲಿರುವ ಹಾರೋಹಳ್ಳಿಯಲ್ಲಿ ತಮ್ಮ ಧ್ಯಾನ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಪ್ರತಿದಿನ ಧ್ಯಾನ ಸಾಧನೆ ಮಾಡಲೇಬೇಕು ಹಾಗೂ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸಬೇಕು ಎಂದು ತಿಳಿಸುತ್ತಾ ಮೇ ತಿಂಗಳಲ್ಲಿ ನಡೆಯುವ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗೆ ಅವರು ಎಲ್ಲರನ್ನೂ ಆತ್ಮೀಯವಾಗಿ ಆಹ್ವಾನಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.